ಮಡಿವಾಳ ಸಮುದಾಯದಿಂದ ಬಂದಿದ್ದವೆಲ್ಲ ಹಿರಿಯುಗಳು ಬಹಳಷ್ಟು ವಿದ್ಯಾವಂತರೆಲ್ಲ ಪ್ರತಿಭಟನೆ ಮಾಡಿದ ತಮ್ಮ ಸಮಸ್ಯೆ ನೋವು ಬೇಡಿಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನ್ ಬೇಡಿಕೆ ಇದೆ ಅಂತ ಹೇಳಿ ಸರ್. ನಾವಿಂದು ಉತ್ತರ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ಮೂಲತಃ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನಕಗಿರಿ ತಾಲೂಕು ಅಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಬೇಡಿಕೆ ಇಷ್ಟೇ. ಎಷ್ಟು ದಿನ ನಾವು ಮಲವನ್ನು ತೊಳಿತೀವೋ ಅಷ್ಟು ನಮಗೆ ಬೆಲೆ ಇಲ್ಲದಂತಾಗಿದೆ. ಮಲವನ್ನು ತೊಳೆಯುವುದರ ಜೊತೆಗಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ, ನಮ್ಮ ಜೀವನದ ಗುರಿ ಮುಟ್ಟುವ ಸಲುವಾಗಿ ಮೊದಲು SC ಕೋಟೆಯನ್ನು ಸೇರಿದಾಗ ಮಾತ್ರ ನಾವು ಯಾವುದಾದ್ರೂ ಒಂದು ಗುರಿ ಮುಟ್ಟೋದಕ್ಕೆ ಸಾಧ್ಯ. ನಮ್ಮಲ್ಲಿ ವಿದ್ಯಾರ್ಹತೆ ಕಡಿಮೆ, ಬಲಿಷ್ಠವಾಗಿರ್ತಕ್ಕಂಥ ಜನಗಳು ಕಡಿಮೆ. ನಾವು ಇರೋದು ಒಂದು ಊರಿನಲ್ಲಿ ಒಂದು ಊರಿಗೆ ಒಂದು ಮನೆ, 2 ಮನೆ ಮಾತ್ರ. ನಾವು ಯಾವ ಸಹೋದರ ಸಮಾಜದ ಜೊತೆಗೆ ಬಲಿಷ್ಠವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇರುವುದರಿಂದ ಮತ್ತೆ ಜೊತೆಗೆ ಬೇರೆ ಸಮುದಾಯದ ಜೊತೆಗೆ ನಾವು ಸೆಣಸಾಡಲು ಆಗುದಿಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಅಷ್ಟೇ, SC ಮೀಸಲಾತಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಗೇನು ಬೇಡ, ನಿಮ್ಮ ಅಕ್ಕಿ ಭಾಗ್ಯ ಬೇಡ, ಅನ್ನ ಭಾಗ್ಯ ಬೇಡ, ಕಿರ ಭಾಗ್ಯ ಬೇಡ, ಯಾವ ಭಾಗ್ಯಗಳು ಬೇಡ. ನಮಗೆ ಬೇಕಾಗಿರೋದು ಪರಿಶಿಷ್ಟ ಭಾಗ್ಯ ಮಾತ್ರ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ, ನಮ್ಮ ಬಡ ನಾವಿರೋದು ಹೀಗಾಗಿ ಒಂದು ಮನೆಯಲ್ಲಿ ಇದ್ದು ಕೂಡ ಹೊಟ್ಟೆ ತುಂಬ ಊಟ ಮಾಡಿರ್ತಕ್ಕಂಥ ಪರಿಸ್ಥಿತಿ ನಮ್ಮದಾಗಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕಾಗುವಂತೆ ರಾಜ್ಯದ ಜನತೆಗೆ, ರಾಜ್ಯದ ಮುಖ್ಯಮಂತ್ರಿ ಸಾಹೇಬರಿಗೆ ನಾವು ಇಷ್ಟ ಹೇಳೋದು, ನಮ್ಗೆ ಏನೇನು ಕೊಡೋದು ಬೇಡ. ನಮ್ಮನ್ನು ಈಗಾಗಲೇ 18 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದು, ನಮಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಗುವ ಸಂಪೂರ್ಣವಾಗಿ ತಾವು ಹಿಂದುಳಿದ ವರ್ಗದವರಾಗಿರೋದ್ರಿಂದ ತಮಗೆಲ್ಲ ಗೊತ್ತು. ಹಾಗಾಗಿ ಇವತ್ತಿನಿಂದ ಸಂಪೂರ್ಣವಾಗಿ ಇದೇನಾದ್ರೂ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಗಮನಕ್ಕೆ ತೆಗೆದುಕೊಂಡು SC ಮೀಸಲಾತಿಯನ್ನು ನಮಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿ, ಕೇಂದ್ರದ ಅನುವು ಧನಮನ ಎಲ್ಲವನ್ನು ಸಂಪೂರ್ಣವಾಗಿ ಕೇಂದ್ರಕ್ಕೆ ಬಿಟ್ಟಿದ್ದು. ನೀವು ಆದಷ್ಟು ನಮ್ಮ ಅಳಿಲನ್ನು ತೋಡಿಕೊಂಡು ನಮ್ಮ ಅಳಿಲಿಗೆ ಹೋಗ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ನಮ್ಮ ಶಿಫಾರಸನ್ನು ನಮ್ಮ SC ಮೀಸಲಾತಿಯನ್ನು ಶಿಫಾರಸು ಮಾಡಬೇಕಾಗಿ ನಮ್ಮಲ್ಲಿ ನಮ್ಮ ಸಮಾಜದ ಪರವಾಗಿ, ನಮ್ಮ ಹಿರಿಯರ ಪರವಾಗಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತೀನಿ. ಜೊತೆಗೆ ಇಷ್ಟೇ, ನಮಗೆ ಯಾವ ಭಾಗ್ಯವೂ ಬೇಡ, SC ಭಾಗ್ಯವನ್ನು SC ಕೊಟ್ಟು ನಾವು ತಮ್ಮ ರೂಢಿಯಾಗಿರ್ತೇವೆ. ಇಲ್ಲ ಅಂದ್ರೆ ಇವತ್ತು ಅಹೋರಾತ್ರಿ ಹೋರಾಟದ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡುವುದು ಖಂಡಿತ ಶತಸಿದ್ಧ. ಮಡಿವಾಳ ಸಮುದಾಯದವರು ಬೇಡಿಕೆ ಸೇರಿಸಿ ಅಂತ ಬೇಡಿಕೆ ಅಂತ ಬರೀ ಭರವಸೆ ನೆರವೇರಿಸಿಕೊಡಬೇಕಂತ ಕೇಳ್ತಾರೆ. ಇದನ್ನ ಬೇಡಿಕೆಯಾಗಿ ಉಳಿಬಾರದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ದು, ಬೇಡಿಕೆಯಾಗಿ ಉಳಿಬಾರದು. ಬೇಡಿಕೆಯನ್ನ ಈಡೇರಿಸುವಂತ ವ್ಯಕ್ತಿಗಳು ತಾವಾಗಬೇಕು. ತಮ್ಮ ಮೇಲೆ ನಾವು ಸಾಕಷ್ಟು ಭರವಸೆ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಹಿಂದುಳಿದ ವರ್ಗದವರು, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಗಳಲ್ಲಿರ್ತಕ್ಕಂಥ ನಮ್ಮ ಜಾತಿಗಳು, ಮಡಿವಾಳ ಸಮುದಾಯ ಕೂಡ ತೀವ್ರ ಕೆಳಮಟ್ಟದಲ್ಲಿರ್ತಕ್ಕಂಥ ಸಮಾಜ, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೇವೆ. ಆದ ಕಾರಣ ನಮ್ಮ ಈ ಮೀಸಲಾತಿಯನ್ನ, ಪರಿಶಿಷ್ಟ ಜಾತಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ನಮ್ಮೆಲ್ಲರ ಪರವಾಗಿ, ನಮ್ಮ ಇಡೀ ರಾಜ್ಯದ ಪರವಾಗಿ, ಮಡಿವಾಳ ಸಮುದಾಯದ ಪರವಾಗಿ ನಾನು ಕಳಕಳಿ ವಿನಂತಿ ಮಾಡುತ್ತಾ, ಮತ್ತೆ ನಮ್ಮ ವಯಸ್ಸಿಗೆ ಮೀರಿ ಶಿರಸಾಷ್ಟಾಂಗವನ್ನು ನಮಸ್ಕರಿಸಿ ಇಡೀ ನಮ್ಮ ಸಮುದಾಯದ ಪರವಾಗಿ ನಾನು ಒಬ್ಬ ಕೇವಲ ಮಡಿವಾಳನಲ್ಲ, ಇಡೀ ರಾಜ್ಯದ ಮಡಿವಾಳನಾಗಿ ತಮಗೆ ಶಿರವಾಗಿ ನಮಸ್ಕರಿಸಿ, ಜೊತೆಗೆ ನನ್ನ ಪರಿಶಿಷ್ಟ ಜಾತಿಯನ್ನ, ನನ್ನ ಸಮುದಾಯವನ್ನ ನಾನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕಾಗಿ ತಮ್ಮಲ್ಲಿ ಶಿರವಾಗಿ ಶಿರಸಾಷ್ಟಾಂಗವನ್ನ ನಮಸ್ಕರಿಸುತ್ತೇನೆ. ಸರ್, ನನ್ನ ಹೆಸರು ಬಂದು ನಾಗರಾಜ್ BM ಜೀರಾ ಅಂತೇಳಿ, ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕಾ ಅಧ್ಯಕ್ಷರು. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು.
ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ಧೋಬಿಘಾಟನ್ನು ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡಿಕೊಂಡು